ಪುನಃ ನಮ್ಮ ಒಂದು ಸಂಪುಟಕ್ಕೆ ಮಂಡನೆ ಆಗಿದೆ, ಸಂಪುಟದಲ್ಲಿ ಮಂಡನೆ ಆಗಿದೆ. ಬಹುಶಃ ಅದು ಮುಂದೆ ವಿಸ್ತೃತ ಚರ್ಚೆಗೆ ಹೋಗಬೇಕಾಗ್ತದೆ. ಅದು ಮುಂದಿನ ದಾರಿ ಬಹಳ ಉದ್ದ ಇದೆ. ಸಂಪುಟದಲ್ಲಿ ಮಂಡನೆಯಾದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವ್ಯವಕಲನ 2015 ಹರ ದತ್ತಾಂಶ ಅಧ್ಯಯನ ವರದಿಯನ್ನು ಅಂಗೀಕರಿಸಿ ಜಾರಿಗೊಳಿಸುವಂತೆ ಉತ್ತರ ಕನ್ನಡ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾ ನಾಗೇಶ್ ನಾಯ್ಕ್ ಅವರು ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಾಂತರಾಜ್ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಿದ್ಧಪಡಿಸಲಾದ ಈ ವರದಿಯು ಸರ್ಕಾರಕ್ಕೆ ಸಲ್ಲಿಸಲ್ಪಟ್ಟಿದ್ದು, ಇತ್ತೀಚೆಗೆ ಸಂಪುಟದಲ್ಲಿ ಚರ್ಚೆಗೆ ಬಂದಿದೆ. ಆದರೆ ಈ ವರದಿಯ ಬಗ್ಗೆ ಸಾರ್ವಜನಿಕ ಮತ್ತು ರಾಜಕೀಯ ವಲಯಗಳಲ್ಲಿ ವಿವಾದಗಳು ಉದ್ಭವಿಸಿವೆ. ಕೆಲವರು ಇದನ್ನು ಅವೈಜ್ಞಾನಿಕವೆಂದು ಟೀಕಿಸಿದರೆ, ಸಂಸದ ಕಾಗೇರಿ ಅವರು ಇದು ಸಮಾಜದಲ್ಲಿ ದ್ವೇಷವನ್ನು ಹರಡುವ ಉದ್ದೇಶಪೂರ್ವಕ ಪ್ರಯತ್ನವೆಂದು ಆರೋಪಿಸಿದ್ದಾರೆ. ಇದು ಸರಿಯಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಈ ವರದಿಯನ್ನು ಮನೆ ಮನೆಗೆ ತೆರಳಿ 95% ಜನರನ್ನು ಸಮೀಕ್ಷೆ ಮಾಡಿ 52 ವಿವಿಧ ಮಾನದಂಡಗಳ ಆಧಾರದ ಮೇಲೆ ರೂಪಿಸಲಾಗಿದೆ. ಹಿಂದಿನ ಮಿಲ್ಲರ್ ಮತ್ತು ಚೆನ್ನಪ್ಪ ರೆಡ್ಡಿ ಆಯೋಗಗಳು ಮಾದರಿ ಆಧಾರಿತ ಸಮೀಕ್ಷೆಗಳನ್ನು ನಡೆಸಿದರೆ, ಈ ಬಾರಿ ವ್ಯಾಪಕ ಮತ್ತು ವೈಜ್ಞಾನಿಕ ವಿಧಾನವನ್ನು ಅನುಸರಿಸಲಾಗಿದೆ ಎಂದರು. ಈ ವರದಿಯನ್ನು ಸಾರ್ವಜನಿಕವಾಗಿ ವಿವರಿಸಿ ವಿಧಾನಸಭೆ ಮತ್ತು ಪರಿಷತ್ನಲ್ಲಿ ಚರ್ಚೆಗೆ ತೆರೆದು ಅಂತಿಮವಾಗಿ ಅಂಗೀಕರಿಸಿ ಜಾರಿಗೊಳಿಸುವಂತೆ ರಾಜ್ಯಪಾಲರಿಗೆ ಒಕ್ಕೂಟವು ವಿನಂತಿಸಿದೆ. ಈ ಪ್ರಕ್ರಿಯೆಯನ್ನು ತಡೆಹಿಡಿಯಲು ಕೆಲವರು ವ್ಯವಸ್ಥಿತವಾಗಿ ಪ್ರಯತ್ನಿಸುತ್ತಿದ್ದು, ಇದಕ್ಕೆ ಖಂಡನೆ ವ್ಯಕ್ತಪಡಿಸಿದೆ. ಈ ವರದಿ ಜಾರಿಗೆ ಬಂದರೆ ಮೀಸಲಾತಿ ಪ್ರಮಾಣ 3% 51% ಏರಿಕೆಯಾಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಇದು ವಂಚಿತ ಸಮುದಾಯಗಳಿಗೆ ಹೆಚ್ಚಿನ ಅವಕಾಶಗಳನ್ನು ನೀಡುವುದರೊಂದಿಗೆ ಸಾಮಾಜಿಕ ನ್ಯಾಯವನ್ನು ಖಚಿತಪಡಿಸುತ್ತದೆ ಎಂದು ಒಕ್ಕೂಟವು ತಿಳಿಸಿದೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯಂತಹ ಹಿರಿಯ ನಾಯಕರು ವರದಿಯನ್ನು ವಿನಾಕಾರಣ ಟೀಕಿಸುವುದು ಸರಿಯಲ್ಲ ಎಂದು ಖಂಡಿಸಿದರು. ಈ ವರದಿಯು ಸರ್ವಸಮ್ಮತ ಚರ್ಚೆ ಮತ್ತು ಪಾರದರ್ಶಕತೆಯೊಂದಿಗೆ ಮುಂದುವರಿಯಬೇಕು ಎಂದು ಒಕ್ಕೂಟದ ಸದಸ್ಯರು ಒತ್ತಾಯಿಸಿದ್ದಾರೆ. ಸಂಪುಟದೊಳಗೆ ಚರ್ಚೆಯಾಗಿ ಆನಂತರ ವಿಧಾನಸಭೆ, ವಿಧಾನ ಪರಿಷತ್, ವಿಧಾನಮಂಡಲ ಚರ್ಚೆ ಆಗಬೇಕು. ಸಂದರ್ಭದಲ್ಲಿ ಸಾಕಷ್ಟು ನುರಿತಂತ ಹಿರಿಯರ ಚರ್ಚೆ ಒಳಪಡಬೇಕು, ಸಾರ್ವಜನಿಕರ ಚರ್ಚೆಗೆ ಹೋಗಬೇಕಾಗ್ತದೆ. ಅದಾದ ನಂತರ ಅಂಗೀಕಾರ ಆಗುವಂತ ತೀರ್ಮಾನಗಳು ಆದಲ್ಲಿ ನಂತರ ಅದು ಪುನಃ ಸರ್ಕಾರದೊಳಗೆ ತೀರ್ಮಾನ ಆಗಿ ಮುಂದೆ ಕೇಂದ್ರ ಸರ್ಕಾರಕ್ಕೆ ಹೋಗಬೇಕಾದಂತ ಬಹಳ ದೀರ್ಘಕಾಲದ ಅವಕಾಶಗಳು, ಸಂದರ್ಭಗಳು ಇದ್ದಾವೆ. ಆ ವರದಿಯ ಒಳನೋಟ ಏನು ಅನ್ನೋದನ್ನ ಬಹುಶಃ ಈವರೆಗೂ ಹೆಚ್ಚಿನ ಒಂದು ಸಾರ್ವಜನಿಕರು ಮತ್ತು ಮುಖಂಡರುಗಳು ಸೇರಿಸಿ ಅದನ್ನ ಒಂದು ಅಧ್ಯಯನ ಮಾಡದಂತೆ ಕಾಣುವುದಿಲ್ಲ. ವಿಶೇಷವಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತನಾಡೋದು, ನಮ್ಮ MP ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವರು ಏನು ಮಾಡಿದ್ದಾರೆ, ಈ ಆಪಾದನೆಯೊಳಗೆ ಯಾವ ಸತ್ಯಾಂಶವೂ ಇಲ್ಲ, ಮೇಲ್ನೋಟಕ್ಕೆ ನಮ್ಗೆ ಕಂಡು ಬರ್ತದೆ. ಯಾಕಂತಂದ್ರೆ ಇದನ್ನು ನಾವು ತೀವ್ರವಾಗಿ ಖಂಡಿಸೋದಕ್ಕೂ ಮೂಲ ಹೇಳ್ತೇವೆ. ನಾವು ಈಗಾಗಲೇ ಕಳೆದ ಒಂದು 75 ವರ್ಷದಿಂದ ರಾಜ್ಯದೊಳಗೆ ಮೀಸಲಾತಿಯನ್ನು ನಾವು ಅನುಭವಿಸ್ತಾ ಬಂದಿದ್ದೇವೆ. ಮೀಸಲಾತಿ ವ್ಯವಸ್ಥೆಯಲ್ಲಿ ನಾವು ಬಂದಿದ್ದೇವೆ. ಈ 75 ವರ್ಷ ಬಂದಿರತಕ್ಕಂಥ ಅವಧಿಯೊಳಗೆ ಬಹುಶಃ 1911ರಲ್ಲಿ ಮಾಡಿರ್ತಕ್ಕಂಥ ಮಿಲ್ಲರ್ ಕಮಿಷನ್ ನಿಂದ ಹಿಡಿದು, ಆನಂತರ ಬಂದಿರುವಂಥ ನಾರ್ನೂರ್ ಕಮಿಷನ್ ನಿಂದ ಹಿಡಿದು, ನಂತರ ಹವನೂರ್ ವರದಿ, ಆನಂತರ ವೆಂಕಟಸ್ವಾಮಿ ವರದಿ, ಆನಂತರ ಪ್ರಚಲಿತ ನಾವು ಸದ್ಯದಲ್ಲಿರ್ತಕ್ಕಂಥ ಚಿನ್ನಪ್ಪ ರೆಡ್ಡಿ ವರದಿಯನ್ನು ಇದರೊಳಗೆ ನಾವು ಇವತ್ತು ಮುಂದುವರಿತಾ ಇದ್ದೇವೆ. ಇಲ್ಲಿಯ ಸಾಮಾಜಿಕ ಮೀಸಲಾತಿ ಇರ್ಬೋದು, ಪ್ರಾತಿನಿಧಿತ್ವ, ಅದರ ಆಧಾರದೊಳಗೆ ಶೈಕ್ಷಣಿಕವಾಗಿ, ವಿಶೇಷವಾಗಿ ಸಾಮಾಜಿಕವಾಗಿ ದೊರೀತಾ ಇದೆ. ಕೆಲವೊಂದು ಮಟ್ಟದೊಳಗೆ ರಾಜಕೀಯವಾಗಿ ದೊರೀತಿದೆ. ಬಹುಶಃ ನಮ್ಮ ರಾಜ್ಯದೊಳಗೆ ಕೆಲವೊಂದು ಕಡೆ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಒಂದು ರಾಜಕೀಯ ಪ್ರಾತಿನಿಧ್ಯವು ಬಂದಿದ್ದಾವೆ. ಹೀಗೆ ಇರುವಾಗ ಈ ಹಿಂದೆ ಮಾಡಿದ್ದು ಮತ್ತು ಈಗ ಕಾಂತರಾಜ್ರವರ ಮುಂದುವರಿದ ಭಾಗವಾಗಿ ಜಯಪ್ರಕಾಶ್ ನಾರಾಯಣರವರು ಮಾಡಿರ್ತಕ್ಕಂಥ ಪರಿಷ್ಕೃತ ವರದಿಯ ರೂಪರೇಷೆಯನ್ನು ನಾವು ನೋಡಿದಾಗ ಇದು ಬಹಳ ಸಾಕಷ್ಟು ವಿಚಾರಗಳನ್ನು ಮುಂದಿಟ್ಟು ಮಾಡಿದ್ದಾರೆ. ಸುಮಾರು ಸಾಮಾಜಿಕ, ಆರ್ಥಿಕ ಮತ್ತು ಬದುಕನ್ನು ರೂಪಿಸಿಕೊಳ್ತಕ್ಕಂಥ ವ್ಯವಸ್ಥೆ ಮತ್ತು ಉದ್ಯೋಗ ಮತ್ತು ಈ ಎಲ್ಲ ಆರ್ಥಿಕ ಹಿನ್ನೆಲೆಯನ್ನು ಆಧರಿಸಿ ಸುಮಾರು 52 ಮಾನದಂಡಗಳನ್ನು ಬಳಸಿದ್ದಾರೆ. 52 ಮಾನದಂಡಗಳನ್ನು ಬಳಸಿ ಮನೆ ಮನೆಗೆ ಹೋಗಿ ಸುಮಾರು 95-98% ಜನರನ್ನ ಕುಟುಂಬ ಸರ್ವೆ ಮಾಡಿದಾಗ ಆ ಜನರ ವ್ಯಾಪ್ತಿಯನ್ನು ಮೀರಿ ಸಂಪರ್ಕ ಮಾಡಿ ಸಮೀಕ್ಷೆ ಮಾಡಿ ಸುಮಾರು 1.25 ಲಕ್ಷಕ್ಕಿಂತ ಮೇಲ್ಪಟ್ಟು ಸರ್ಕಾರಿ ಅಧಿಕಾರಿಗಳು ಈ ಒಂದು ಸರ್ವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಅವರಿಗೆ ವಿಶೇಷ ತರಬೇತಿಯನ್ನು ಕೊಟ್ಟಿದ್ದಾರೆ ಮತ್ತು ಆಗ ಈ ಒಂದು ಇದ್ರ ಮೇಲೆ ಸಂಪೂರ್ಣವಾಗಿ ಮಾಡಿರ್ತಕ್ಕಂಥದ್ದು ನೇರವಾಗಿ ಅನಿಸ್ತದೆ
ಸಾಕಷ್ಟು ವ್ಯತ್ಯಾಸ ಇದೆ. ಹಿಂದೆ ನಾವು ಏನು ನಾನು ಹೇಳಿದಂತೆ ಮಿಲ್ಲರ್ ಕಮಿಷನ್ನಿಂದ ಈಗ ಚೆನ್ನಪರೆಡ್ಡಿ ಕಮಿಷನ್ವರೆಗೆ ನಾವು ಕನ್ಸಿಡರ್ ಮಾಡೋದಂತಂದ್ರೆ ಕೇವಲ 1 ಲಕ್ಷದಿಂದ ಹೆಚ್ಚು ಅಂತಂದ್ರೆ 1.5 ಲಕ್ಷ 2 ಲಕ್ಷ ಜನರ ಒಂದು ಸ್ಯಾಂಪಲ್ ಬೇಸ್ ಇದೆ. ಸ್ಯಾಂಪಲ್ ಆಧಾರಿತವಾಗಿ ಸರ್ವೆ ಮಾಡಿ ನಾವು ಮಾಡಿರೋದನ್ನು ಒಪ್ಕೊಂಡು ಬಂದಿದ್ದೇವೆ ಇವರಿಗೆ. ಬಹುಶಃ ಈ ಒಂದು ಪ್ರಮಾಣ ನೋಡಿದಾಗ 1 ಲಕ್ಷದಿಂದ 2 ಲಕ್ಷ ಅಂತಂದ್ರೆ ನಾಟ್ ಇವನ್ 1% ಜನರನ್ನು ಸಂಪರ್ಕ ಮಾಡೋದಾಗಿರುವುದಿಲ್ಲ. ಸ್ಯಾಂಪಲ್ ಸರ್ವೆ, ಸ್ಯಾಂಪಲ್ ಟೋಟಲಿ ಇನ್ಫೆಕ್ಟ್ ಇದ್ದಿದ್ದ ಸೀಮ್ಸ್ ಟು ಬಿ ವೆರಿ ಸ್ಮಾಲ್. ಎಲ್ಲ ಹಾವನೂರು ವರ್ಗದೊಳಗೆ ಸುಮಾರು 2.5 ಲಕ್ಷ ಜನರನ್ನು ಸಂಪರ್ಕ ಮಾಡಿದ್ರು ಅಂತ ಹೇಳ್ತಾರೆ. ಅದರ ನಂತರ ಬಾಕಿ ಎಲ್ಲವೂ ಬಹಳ ಕಡಿಮೆ ಅಲ್ಲಲ್ಲೇ ಸ್ಯಾಂಪಲ್ ಮಾಡಿ. ಸೊ ಅಲ್ಲಿ ಮಾಡೋದನ್ನ ನಾವು ಈಗ ಒಪ್ಕೊಂಡು ಬಂದಿದ್ದವರು. ಈಗ ವೆಂಕಟಸ್ವಾಮಿ ದಿಸ್ ಕಾಂಟ್ರಾಕ್ಟ್ ವರದಿ ಈಗೇನು ಪರಿಷ್ಕೃತ ಅಧ್ಯಯನ ಮಾಡಿ ದತ್ತಾಂಶ ಅಧ್ಯಯನ ಮಾಡಿ ನೀಡಿರ್ತಕ್ಕಂಥ ಪರಿಷ್ಕೃತ ವರದಿ ಸಾಕಷ್ಟು ಅಂಕಿಅಂಶಗಳನ್ನ ಜೋಡಿಸೋದ್ರ ಮೂಲಕ ನಾನು ಆಗ ಹೇಳೋದಂತಾನೆ ಇಷ್ಟೊಂದು 95% ಜನರ ಮೀರಿ ಮಾಡಿರ್ತಕ್ಕಂಥ ಈ ಒಂದು ಸರ್ವೆಯನ್ನ ಇದು ವೈಜ್ಞಾನಿಕ ಆಗಿಲ್ಲ. ಇದು ಯಾವುದೋ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇದು ಸಾಮಾನ್ಯರಿಗೂ ಗೊತ್ತಾಗ್ತದೆ. ಸಾಮಾನ್ಯ ತಿಳುವಳಿಕೆ ಈಗ ಹಿಂದೆ ಇದ್ದ ಪರಿಸ್ಥಿತಿ ಇವತ್ತಿಲ್ಲ. ಯಾವಾಗಲೂ ಗ್ರಹಿಸೋಕೆ ಸಾಧ್ಯ ಇದೆ. ಇದರಲ್ಲಿ ವೈಜ್ಞಾನಿಕ ಹಿನ್ನೆಲೆ ಸಂಪೂರ್ಣ ಅಳವಡಿಸ್ಕೊಂಡೇ ಮಾಡಿದ್ದಾರೆ. ಇದನ್ನು ಏಕಾಏಕಿ ನಮ್ಮ ಕಾಗೇರಿ ಸಾಹೇಬ್ರಂತವರು ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಅದು ನಮ್ಮ ಒಂದು ದುರ್ದೈವ. ನಮ್ಮ ಒಂದು ಪ್ರತಿನಿಧಿ ನಮ್ಮ ರಾಜ್ಯದಲ್ಲಿ ಆಗಿರ್ತದನ್ನ ಬಹಳ ಕೇವಲವಾಗಿ ಇದು ಅವೈಜ್ಞಾನಿಕ ಅಂತ ಹೇಳ್ತಾ ಇರೋದನ್ನ ನಾವು ತೀವ್ರವಾಗಿ ಖಂಡನೆ ಮಾಡ್ತಿದ್ದೇವೆ. ನಮ್ಮ ಸಂಘಟನೆ ಮತ್ತು ವಿವಿಧ ಸಂಘಟನೆಗಳ ಇದರ ಮೂಲಕ ನಾವು ಖಂಡಿಸ್ತಿದ್ದೇವೆ.